ಎಲೆಕ್ಷನ್ ಚರ್ಚೆ ಆಗ್ತದೆ ಸರ್. ಈಗ ತಾವೇನ್ ಹೇಳ್ತೀರಿ ಸರ್? ಒನ್ ನೇಷನ್ ಒನ್ ಎಲೆಕ್ಷನ್ ಈ ದೇಶದಲ್ಲಿ ಅಲ್ಲೇ ಪ್ರಯೋಗ ಆಗಿದೆ. 1964ರಲ್ಲಿ ಬಹುಶಃ ನನ್ನ ಪ್ರಕಾರ ನೆಹರು ಸಾಹೇಬ್ರು ಇದು ಪ್ರಯತ್ನ ಮಾಡಿದ್ದಾರೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಫೇಲ್ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದ್ರ ಮೇಲೆ ಯಾವ ರೀತಿ ಮಾನದಂಡಗಳಿದಾವೆ, ಯಾವ ರೀತಿ ಕಾನೂನು ತರ್ತ ನನಗೆ ಗೊತ್ತಿಲ್ಲ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್, ಆರ್ಟಿಕಲ್ 370, GST, ಡಿಮಾನಿಟೈಸೇಷನ್, ಖೇಲೋ ಇಂಡಿಯಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದೇ ತರದ ಭಾಷಣಗಳು ಕೊಟ್ಕೊಂಡು 11 ವರ್ಷ ನೋಡಿದೀವಿ. ಇನ್ನು ಮುಂದೆನೂ ನೋಡ್ತೀವಿ. ಇದೇನು ಹೊಸದಲ್ಲ. ಈಗ ಹೆಂಗ್ ಬಿಂಬಿಸ್ತಾರೆ ನೋಡ್ರಿ, ಹೇಳ್ತೀನಿ. ಒನ್ ನೇಷನ್ ಒನ್ ಎಲೆಕ್ಷನ್ ಆದ ತಕ್ಷಣ ಇಡೀ ಪ್ರಪಂಚದಲ್ಲಿ ಬಡತನ, ಬೇರೆ ನಮ್ಮ ದೇಶದಲ್ಲ, ಇಡೀ ಬೇರೆ ದೇಶದಲ್ಲಿ ಕೂಡ ಬಡತನ ನಿರ್ಮೂಲನೆ ಆಗುತ್ತೆ ಎಂಬ ಒಂದು ಪೋಸ್ ಸ್ಟಾರ್ಟ್ ಆಗುತ್ತೆ. ಈಗ ಇದೇ ರೀತಿಯಾದಂತ ವಾತಾವರಣ ಇದರಿಂದ ಏನು ಹೊಸದಿಲ್ಲ. ಇದರಿಂದ ಏನು ಬಹಳ ಬಡವ್ರಿಗೆ ಅನುಕೂಲ ಆಗಲ್ಲ, ಯುವಕರಿಗೆ ಏನು ಕೆಲಸ ಸಿಗಲ್ಲ, ರೈತರಿಗೆ ಏನು ಅನುಕೂಲ ಆಗಲ್ಲ. ಮಾಡ್ಲಿ, ವೆಲ್ಕಮ್ ಇದೆ. ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷ ಯಾವ ಸ್ಟ್ಯಾಂಡ್ ಇದೆ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಯಾವ ರೀತಿ ಅನುಕೂಲ ಆಗುತ್ತೆ ನನಗೆ ಮಾಹಿತಿ ಇಲ್ಲ. ಆದ್ರೆ ಇವ್ರದ್ದು ಅಧಿಕಾರದಲ್ಲಿ ಇದಾರೆ, ಈಗ ಮಾಡ್ತಾ ಇದಾರೆ. ನೀವು ನಮ್ಗೆ ಪ್ರಶ್ನೆ ಕೇಳ್ತೀರಿ, ಉತ್ತರಿಸಬೇಕು. ಇಫ್ ಯು ಆಸ್ಕ್ ಮಿ, ದಿಸ್ ಇಸ್ ನಾಟ್ ಗೋಯಿಂಗ್ ಟು ವರ್ಕೌಟ್. ಪಾರ್ಟಿ ಸ್ಟ್ಯಾಂಡ್ ಬೇರೆ, ನಿಮ್ ಸ್ಟ್ಯಾಂಡ್ ಬೇರೆ ಅಲ್ಲ, ಪಾರ್ಟಿ ಅಂತೂ ಅಲ್ರಿ. ಪಾರ್ಟಿ ಅದಕ್ಕೆ ವಿರೋಧ ಇದೆ. ನಿಮ್ ವಿರೋಧ ಇಲ್ವಾ? ಏನಲ್ರಿ, ನನ್ನ ವಿರೋಧ ಇದೆ. ನನ್ನ ಪಾರ್ಟಿ ಸ್ಟ್ಯಾಂಡ್ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನೀವು ಬೆಳಗ್ಗೆ ಕೇಳಿದ್ರಿ ನಮ್ ಪಾರ್ಟಿ ಯಾವ ರೀತಿ ಸ್ಟ್ಯಾಂಡ್ ತಗೊಂಡು ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ. ಕಳೆದ 1 ವರ್ಷದಿಂದ ಉಪರಾಷ್ಟ್ರಪತಿ ನೇಮಕಾತಿ ಮಾಡಿ ಪ್ರಕ್ರಿಯೆ ಮಾಡ್ಕೊಂಡು ಚರ್ಚೆ ಮಾಡಿ ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ನಿಮ್ಮ ಪಕ್ಷದ ನಾಯಕರು ಸಹ ಅಭಿಪ್ರಾಯ ಕೊಟ್ಟಿದ್ದಾರೆ. ನಮಗೆ ನಮ್ಮ ಸ್ಟ್ಯಾಂಡ್ ಗೊತ್ತಿಲ್ಲ ಅಂತ ಹೇಳಿ. ಪಾರ್ಟಿ ಅಲ್ರಿ, ಬಹಿರಂಗವಾಗಿ ಏನ್ ಸ್ಟ್ಯಾಂಡ್ ಇದೆ ನನಗೆ ಗೊತ್ತಿಲ್ಲ, ನೋಡಿಲ್ಲ. ಇದ್ದಿದ್ದು ಹೇಳ್ಬೇಕಲ್ಲ, ಅದಕ್ಕೆ ಏನ್ ಸ್ಟ್ಯಾಂಡ್ ಇದೆ ಅಂದ್ರೆ ಅದ್ ನನಗೆ ಮಾಹಿತಿ ಇಲ್ಲ. ಅಲ್ಲ, ಇಫ್ ಯಸ್ ಗಿವನ್ ಈ ಸ್ಟ್ಯಾಂಡ್, ಇಟ್ ಇಸ್ ಹಿಸ್ ಒಪಿನಿಯನ್. ಈಗ ಮುಖ್ಯಮಂತ್ರಿ ವಿರುದ್ಧ ನಾನಿಲ್ರಿ, ನನ್ನ ಅಭಿಪ್ರಾಯ ಕೊಟ್ಟಿದ್ದೀನಿ. ಇಫ್ ಯಾಸ್ ಮೀ, ನಿಮ್ದೊಂದು ಅಭಿಪ್ರಾಯ ಇಲ್ವಾ? ನಿಮ್ದೊಂದು ಅಭಿಪ್ರಾಯ, ನಂದೊಂದು ಅಭಿಪ್ರಾಯ. ಅದ ಹೆಂಗ್ ಒಕ್ಕೂಟ ವ್ಯವಸ್ಥೆಯಲ್ಲಿ ವರ್ಕೌಟ್ ಆಗುತ್ತೆ ನನಗೆ ಮಾಹಿತಿ ಇಲ್ಲ. ನನಗೆ ಗೊತ್ತಿಲ್ಲ. ಪಕ್ಷ ಆಮೇಲೆ ನಮ್ಮ ಸರ್ಕಾರ ಯಾವ ನಿಲುವು ತಗೊಳ್ತೀನಿ ಮಾಹಿತಿ ಇಲ್ಲ. ತಗೊಂಡ್ರೆ ತಮಗೆ ಗೊತ್ತಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.